ಮೊದಲನೇ ಮಂತ್ರದ ಸಂದೇಶ ಹೀಗಿದೆ: ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾಃ ಮಾಗೃತಃ ಕಸ್ಯಸ್ಮಿಧನು. ಭಕ್ತಿಯ ನೆಲೆಯಲ್ಲಿ ನಮ್ಮ ಜೀವನವನ್ನು ರೂಪಿಸಬೇಕು ಎಂಬುದೇ ಈ ಉಪನಿಷತ್ತಿನ ಮಾರ್ಗದರ್ಶನವಾಗಿದೆ. ಭಗವಂತನು ಎಲ್ಲೆಡೆಯಲ್ಲೂ ವ್ಯಾಪಿಸಿಕೊಂಡಿದ್ದಾನೆ. ಯತ್ಕಿಂಚ ಜಗತ್ಯಾಂ ಜಗತ್, ಈ ಪ್ರಕೃತಿಯ ಮೇಲೆ ಅಧಿಷ್ಠಿತವಾದ ಚಲನಶೀಲವಾದ ಈ ಜಗತ್ತು ಸ್ವಯಂ ತನ್ನ ಶಕ್ತಿಯಿಂದಲೇ ಕ್ರಿಯೆಯಲ್ಲಿ ತೊಡಗುವುದಿಲ್ಲ. ಈಶಾವಾಸ್ಯಂ, ಭಗವಂತನು ಇದರ ಒಳಗೆ ಪ್ರವೇಶ ಮಾಡಿದಾಗ ಮಾತ್ರ ಇಲ್ಲಿ ಚಲನೆ ಕ್ರಿಯೆ ಎಲ್ಲ ಪ್ರಾರಂಭವಾಗ್ತದೆ. ಜೀವಜಡಾತ್ಮಕವಾದ ಎಲ್ಲ ಪ್ರಪಂಚ ಸ್ವಯಂ ಅದಕ್ಕೆ ಶಕ್ತಿ ಇಲ್ಲ, ಸ್ವಯಂ ಪ್ರವೃತ್ತಿಯೂ ಇಲ್ಲ. ಅದರ ಪ್ರವೃತ್ತಿ, ಅದರ ಚಟುವಟಿಕೆಗಳಿಗಾಗಿ ಭಗವಂತನು ಅಲ್ಲಿ ಪ್ರವೇಶಗೊಳ್ಳಬೇಕು. ಭಗವಂತನ ಸನ್ನಿಧಾನದಿಂದಲೇ ಅಲ್ಲಿ ಚಟುವಟಿಕೆ ಪ್ರಾರಂಭವಾಗ್ತದೆ. ಶರೀರ ಜಡವಾದ ಶರೀರ. ಈ ಶರೀರದಲ್ಲಿ ಚಟುವಟಿಕೆ ನಡೆಯಬೇಕಾಗಿದ್ದರೆ ಆತ್ಮನು ಇರಬೇಕು. ಆತ್ಮನಿಲ್ಲದ ನಿರ್ಜೀವ ಶರೀರದಿಂದ ಯಾವ ಕ್ರಿಯೆಯೂ ಉಂಟಾಗುವುದಿಲ್ಲ. ಅದರಂತೆ ಈ ಜಡ ಪ್ರಪಂಚ ಇದು ಕೂಡ ಸ್ವಯಂ ನಿಷ್ಕ್ರಿಯ, ಸ್ತಬ್ಧ. ಇದರಲ್ಲಿ ಚಟುವಟಿಕೆ ಪ್ರಾರಂಭವಾಗಬೇಕಾಗಿದ್ದರೆ ಶರೀರದ ಒಳಗೆ ಆತ್ಮನು ಇದ್ದಾಗ ಮಾತ್ರ ಶರೀರ ಜೀವಂತವಾಗಿ ಕಾರ್ಯಶೀಲವಾಗುವಂತೆ ವಿಶ್ವದಲ್ಲಿ ಕ್ರಿಯೆಗಳು ಉಂಟಾಗಬೇಕಾಗಿದ್ದರೆ ವಿಶ್ವದ ಆತ್ಮನಂತಿರುವ ಭಗವಂತ ಆ ಚರಾಚರ ಪ್ರಪಂಚದಲ್ಲಿ ಪ್ರವಿಷ್ಟನಾಗಬೇಕು. ಆಗ ಈ ಜಗತ್ತಿನಲ್ಲಿ ಕ್ರಿಯೆ ಉಂಟಾಗ್ತದೆ. ಈಶಾವಾಸ್ಯಂ ಇದಂ ಸರ್ವಂ, ತನ್ನ ಪ್ರವೃತ್ತಿಗಾಗಿ ಭಗವಂತ ಈ ಜಗತ್ತಿನಲ್ಲಿ ನೆಲೆಸಬೇಕು. ಆಗ ಮಾತ್ರ ಇಲ್ಲಿ ಚಟುವಟಿಕೆಗಳು ನಡೆಯುತ್ತದೆ. ಒಂದು ದೊಡ್ಡ ಯಂತ್ರ, ಆ ಯಂತ್ರ ಭಾರೀ ಕೆಲಸ ಮಾಡಬಲ್ಲದು. ಎತ್ತುವ ಕೆಲಸ, ಪುಡಿ ಮಾಡುವ, ಭಾರವಾದ ವಸ್ತುಗಳನ್ನು ಮೇಲಕ್ಕೆ ಕೆಳಗೆ ಏರಿಸುವ, ಇಳಿಸುವ ಅನೇಕ ಕಾರ್ಯಗಳನ್ನು ಯಂತ್ರ ಮಾಡಬಲ್ಲದು. ಎಲ್ಲಿಯವರೆಗೆ? ವಿದ್ಯುತ್ ಇರುವವರೆಗೆ. ಯಾವಾಗ ವಿದ್ಯುತ್ ಸ್ತಬ್ಧವಾಯಿತು, ಯಂತ್ರ ನಿಷ್ಕ್ರಿಯ. ಆ ವಿದ್ಯುತ್ ಇದ್ದರೆ ಮಾತ್ರ ಯಂತ್ರ ವಿವಿಧ ಕ್ರಿಯೆಗಳನ್ನು ನಡೆಸುವಂತೆ ಜಗತ್ತಿನ ವಿದ್ಯುತ್ ಶಕ್ತಿಯಂತೆ ಭಗವಂತ ಪ್ರಪಂಚದ ಒಳಗಿದ್ದರೆ ಮಾತ್ರ ಪ್ರಪಂಚದಿಂದ ಎಲ್ಲ ಕಾರ್ಯಗಳು ನಡೆಯಲಿಕ್ಕೆ ಅವಕಾಶವಾಗ್ತದೆ. ಆದ್ದರಿಂದ ಜೀವಜಡಾತ್ಮಕ ಪ್ರಪಂಚಕ್ಕೆ ಅಧಿಪತಿ ಭಗವಂತ. ಭಗವಂತನಿಂದಲೇ ನಮ್ಮೆಲ್ಲರ ಅಸ್ತಿತ್ವ, ನಮ್ಮೆಲ್ಲರ ಪ್ರವೃತ್ತಿ, ವ್ಯವಹಾರಗಳು ಎಲ್ಲ ಭಗವಂತನಿಂದ. ಆದ್ದರಿಂದ ಈ ಜಗತ್ತಿನ ಒಡೆಯ ಪರಮಾತ್ಮ. ಈ ಒಂದು ದೃಷ್ಟಿಯನ್ನು ಸಾಧಕರು ಮೊದಲು ತಮ್ಮಲ್ಲಿ ಬೆಳೆಸಿಕೊಳ್ಳಬೇಕು. ಆಗ ಅಹಂಕಾರ, ತನ್ನದು, ತಾನಿದರೆ ಯಜಮಾನ ಎಂಬ ಭಾವನೆಯಿಂದ ನಮ್ಮಿಂದ ಅನೇಕ ಅವ್ಯವಹಾರಗಳು ನಡೆಯುತ್ತವೆ. ಇದನ್ನು ವಿಸ್ತರಿಸಿಕೊಳ್ಳಬೇಕು, ತನ್ನ ಪ್ರಭುತ್ವವನ್ನು ಬೆಳೆಸಿಕೊಳ್ಳಬೇಕು. ಅದಕ್ಕಾಗಿ ಹೋರಾಟ, ಮೋಸ, ವಂಚನೆ, ಸಕಲ ಕೆಟ್ಟ ಪ್ರವೃತ್ತಿಗಳು ಕೂಡ ಬೆಳೆಯಲಿಕ್ಕೆ ಕಾರಣ ತನ್ನದು, ತಾನು ಯಜಮಾನ ಎಂಬ ಈ ಅಹಂಕಾರ ಬೆಳೆದಂತೆ ಜಗತ್ತಿನ ಎಲ್ಲ ಕೆಟ್ಟ ವ್ಯವಹಾರಗಳು ಬೆಳೆಯಲಿಕ್ಕೆ ಅವಕಾಶವಾಗ್ತದೆ. ಆ ಮೂಲವನ್ನೇ ಚಿವುಟಿ ನಮಗೆ ಅಹಂಕಾರಕ್ಕೆ ಅವಕಾಶವಿಲ್ಲದಂತಹ ಸಂದೇಶವನ್ನು ಉಪನಿಷತ್ತು ನೀಡುತ್ತಾ ಇದೆ. ಜಗತ್ತಿಗೆ ಒಡೆಯನು ಭಗವಂತ. ಇಡೀ ಪ್ರಪಂಚ ಭಗವಂತನ ಪ್ರಭುತ್ವಕ್ಕೆ ಒಳಪಟ್ಟಿದೆ. ಆಗ ಮಾಗೃತ, ಅತಿಯಾದ ದುರಾಶೆ ಮಾಡಬೇಡ. ತನ್ನ ಪ್ರಭುತ್ವವನ್ನು ವಿಸ್ತರಣೆಗೊಳಿಸುವಂತಹ ಒಂದು ಸ್ಪರ್ಧೆ, ಅನಾವಶ್ಯಕವಾದ ಹೋರಾಟಗಳು, ಇದಕ್ಕೆ ಇಳಿಯಬೇಡ. ಕಸ್ಯಸ್ವಿಧನು, ಸಂಪತ್ತು ಯಾರದ್ದು? ನಮ್ಮದಲ್ಲ. ನಾವಿದಕ್ಕೆ ಯಜಮಾನರಲ್ಲ, ಭಗವಂತನೇ ಯಜಮಾನ. ತೇನ ತ್ಯಕ್ತೇನ ಭುಂಜೀತ, ಭಗವಂತ ಕೊಟ್ಟದ್ದರಿಂದ ತೃಪ್ತರ. ಭಗವಂತ ಕೊಡುವುದು ಅಂದರೆ ಏನು ಎಂಬ ಪ್ರಶ್ನೆ ಬರಬಹುದು. ದೇವರು ನಮ್ಮ ಮುಂದೆ ಬಂದು ನಮಗೆಲ್ಲ ವಸ್ತುಗಳನ್ನು ವಿತರಣೆ ಮಾಡ್ತಾನೆ. ದೇವರು ಕೊಡುವುದು ಅಂದರೆ ಏನು? ಭಗವಂತನು ಕೊಡುವುದು ಅಂದರೆ ನಮ್ಮ ಕಣ್ಣ ಮುಂದೆ ಬಂದು ನಮಗೇನು ನೀಡುವುದಿಲ್ಲ. ನ್ಯಾಯವಾದ ರೀತಿಯಿಂದ ನಾವೇನು ಗಳಿಸ್ತೇವೆ ಅದು ದೇವರು ಕೊಟ್ಟದ್ದು. ದೇವರ ನಿಯಮದಿಂದ, ದೇವರ ನಿಯಮಕ್ಕೆ ಅನುಗುಣವಾಗಿ ನಾವು ಉತ್ತಮ ಜೀವನ ರೀತಿಯನ್ನು ರೂಪಿಸಿಕೊಂಡು ಏನು ಗಳಿಸ್ತೇವೆ ಅದು ಭಗವಂತನು ಕೊಟ್ಟದ್ದು. ಆ ನ್ಯಾಯ ಮಾರ್ಗವನ್ನು ಮೀರಿ ಕೆಟ್ಟ ರೀತಿಯಿಂದ ನಾವು ಗಳಿಸಿದರೆ ಅದು ನಾವು ಕದ್ದದ್ದು, ಅಪಹಾರ ಮಾಡಿದ್ದು. ತೇನ ತ್ಯಕ್ತೇನ ಭುಂಜೀತಾಃ ಎಂಬ ಸಂದೇಶದ ಅರ್ಥ ಭಗವಂತನು ಕೊಟ್ಟದ್ದರಿಂದ, ಅರ್ಥಾತ್ ನ್ಯಾಯವಾದ ರೀತಿಯಿಂದ ಗಳಿಸಿದ ಹಣದಿಂದ ನಾವು ತೃಪ್ತರಾಗಬೇಕು. ಅದಕ್ಕಿಂತ ಹೆಚ್ಚಿನ ಅಪೇಕ್ಷೆಯನ್ನು ನಾವು ಮಾಡಿದಾಗ ನಮ್ಮಲ್ಲಿ ಅವ್ಯವಹಾರಗಳು, ಭ್ರಷ್ಟಾಚಾರಗಳು ಎಲ್ಲ ಬೆಳೆಯಲಿಕ್ಕೆ ಅವಕಾಶವಾಗ್ತದೆ. ಅದರಿಂದ ಭಗವಂತನು ಕೊಟ್ಟದ್ದರಿಂದ ನಾವು ತೃಪ್ತರಾಗಬೇಕು. ನ್ಯಾಯವಾದ ರೀತಿಯಿಂದ ನಾವೇನು ಗಳಿಸ್ತೇವೆ ಅದರಿಂದ ನಮಗೆ ಸಮಾಧಾನ ಇರಬೇಕು. ಅತಿಯಾದ ಆಶೆಯನ್ನು ಮಾಡಬೇಡ. ಇದೇ ತೃಪ್ತಿ. ನಮ್ಮ ಶಾಸ್ತ್ರದಲ್ಲಿ ವೈರಾಗ್ಯದ ಸಂದೇಶ ಇದೆ. ಆದರೆ ನಾನು ಅಂತಹ ವೈರಾಗ್ಯ, ಎಲ್ಲ ಮನೆ, ಮಕ್ಕಳು, ಸಂಪತ್ತು ಎಲ್ಲ ತೊರೆದು ಕಾಡಿನಲ್ಲಿ ಕಠಿಣ ಜೀವನ ನಡೆಸುವಂತಹ ಆ ಒಂದು ಕಠಿಣ ವೈರಾಗ್ಯ, ಅದನ್ನು ನಾವು ನಮ್ಮ ಸಮಾಜದಿಂದ ನಿರೀಕ್ಷಣೆ ಮಾಡುವುದಿಲ್ಲ. ಅಂಥ ವೈರಾಗ್ಯ ಸಾಧ್ಯವಿಲ್ಲ. ಆದರೆ ಈ ಜಗತ್ತಿನಲ್ಲೇ ಇದ್ದು ಯೋಗ್ಯವಾದ ರೀತಿಯ ಸುಖವನ್ನು ಅನುಭವಿಸಿಕೊಂಡು
ಇದ್ದದ್ದರಲ್ಲಿ ತೃಪ್ತರಾಗಿ ಅತಿಯಾದ ಆಶೆ, ಅದಕ್ಕಾಗಿ ದುರ್ವ್ಯವಹಾರವನ್ನು ಮಾಡದೆ ಏನು ನ್ಯಾಯವಾಗಿ ನಾವು ಗಳಿಸಿದ್ದೇವೆ ಅದರಿಂದ ತೃಪ್ತರಾಗಿರುವುದೇ ದೊಡ್ಡ ಸಾಧನೆ. ಅದೇ ವೈರಾಗ್ಯ. ಅಂಥ ವೈರಾಗ್ಯವನ್ನು ನಾವು ಜನತೆಯಿಂದ ಅಪೇಕ್ಷಿಸ್ತಾ ಇದ್ದೇವೆ. ಎಲ್ಲವನ್ನು ಕೂಡ ಬಿಟ್ಟು ಹಿಂದಿನ ಋಷಿಮುನಿಗಳು ಜೀವಿಸುವ ರೀತಿಯ ಆ ವೈರಾಗ್ಯ ಜೀವನವನ್ನು ನಮ್ಮ ಸಮಾಜದಿಂದ ಇನ್ನು ನಾವು ನಿರೀಕ್ಷಣೆ ಮಾಡ್ತಾ ಇಲ್ಲ. ಆದರೆ ಎಷ್ಟಿದ್ದರೂ ಸಾಲದು, ಮತ್ತೂ ಬೇಕು. ಅದಕ್ಕಾಗಿ ನಾನಾ ರೀತಿಯ ವಾಮ ಮಾರ್ಗಗಳನ್ನು ಅನುಸರಿಸುವ ದುರಾಶೆ, ಅತೃಪ್ತಿ, ಇದು ನಮ್ಮ ಜೀವನವನ್ನೇ ದುರಂತಮಯವನ್ನಾಗಿ ಮಾಡುತ್ತದೆ. ಅದನ್ನು ಬಿಟ್ಟು ಇದ್ದದ್ದರಲ್ಲಿ ತೃಪ್ತಿಯನ್ನು ಗಳಿಸುವುದೇ ಇಂದಿನ ಯುಗದಲ್ಲಿ ನಾವು ಜನರಿಂದ ನಿರೀಕ್ಷಿಸುವ ವೈರಾಗ್ಯ. ಇಂತಹ ವೈರಾಗ್ಯ, ತೃಪ್ತಿ ಮತ್ತು ಭಕ್ತಿ, ಈ ಸಂದೇಶವನ್ನು ಮೊದಲನೇ ಮಂತ್ರ ನಮಗೆ ನೀಡ್ತಾ ಇದೆ. ಪರಮಾತ್ಮನು ಎಲ್ಲ ಕಡೆಯಲ್ಲಿ ವ್ಯಾಪಿಸಿದ್ದಾನೆ, ಅವನೇ ಎಲ್ಲದಕ್ಕೂ ಯಜಮಾನ. ಆ ಒಂದು ಭಕ್ತಿಯ ನೆಲೆಯಲ್ಲಿ ಇದು ನನ್ನದು ಎಂಬಂಥ ಅಹಂಕಾರ, ಸ್ವಾರ್ಥ ಅದನ್ನು ತೊರೆದು ನ್ಯಾಯವಾದ ಮಾರ್ಗದಿಂದ ಗಳಿಸಿದ ಸಂಪತ್ತಿನಿಂದ ತೃಪ್ತರಾಗಿ ನಾವು ಸರಳ ಜೀವನವನ್ನು ನಡೆಸಬೇಕು. ಇದೇ ಮೊದಲನೇ ಮಂತ್ರದ ಸಂದೇಶ. ಭಗವಂತನ ಹೊರತು ಇನ್ನೊಬ್ಬರಲ್ಲಿ ಹಣವನ್ನು ಬೇಡಬೇಡಿ ಎಂಬುದಾಗಿ ಈ ಮಂತ್ರದ ಇನ್ನೊಂದು ಸಂದೇಶ. ಕಸ್ಯಸ್ವಿದ್ಧನು, ಹಣ ಯಾರದ್ದು? ಎಲ್ಲ ಭಗವಂತನದ್ದು. ನಾವು ಭಗವಂತನನ್ನೇ ಬೇಡೋಣ. ಭಗವಂತನ ಹೊರತು ಸಿಕ್ಕಿದವರಲ್ಲಿ ದೈನ್ಯದಿಂದ ಬೇಡುವ ಆ ಒಂದು ಹೀನ ಜೀವನ ನಮಗೆ ಬೇಡ. ಇದು ನಮ್ಮ ಭಾಗವತ, ಉಪನಿಷತ್ತು ಎಲ್ಲ ನಮಗೆ ನೀಡುವ ಸಂದೇಶ. ಕಸ್ಮಾತ್ ಭಜಂತಿ ಕವಯ ಧನ ದುರ್ಮದಾಂಧ. ಬೇರೆ ಬೇರೆ ಧನಿಕರ ಬಳಿಗೆ ಹೋಗಿ ಅವರನ್ನು ಬೇಡುವ, ಕಾಡುವ ಈ ದೈನ್ಯ ಅದನ್ನು ತೊರೆಯಬೇಕು. ಏನು ಕೇಳುವುದಾಗಿದ್ದರೂ ಭಗವಂತನಲ್ಲಿ ಕೇಳೋಣ. ಅಂತಹ ಮಹಾಭಕ್ತರು ಪರಮಾತ್ಮನ ಹೊರತು ಬೇರೆ ಯಾರಲ್ಲಿಯೂ ಏನನ್ನೂ ಕೂಡ ಬೇಡ್ತಾ ಇಲ್ಲ. ಭಗವಂತನ ಒಬ್ಬನನ್ನೇ ಅವರು ಬೇಡ್ತಾ ಇದ್ದರು. ತಮ್ಮ ಸ್ವಾರ್ಥದ ಪ್ರಶ್ನೆ ಬಂದಾಗ ದೇವರ ಹೊರತು ಮತ್ತೊಬ್ಬರನ್ನು ಕೇಳುವ ಆ ದೈನ್ಯವನ್ನು ತೊರೆದು ಭಕ್ತರಾದವರು ಅಂತಹ ಧೀರ ಜೀವನವನ್ನು ನಡೆಸ್ತಾ ಇದ್ದರು. ಅಂಥ ಆದರ್ಶ. ತಸ್ಮಾತ್ ನಾಣ್ಯಂ ಪ್ರಯಾಚೇತ್, ಭಗವಂತನ ಹೊರತು ಬೇರೆ ಯಾರನ್ನೂ ಬೇಡಬೇಡಿ ಎಂಬಂತಹ ಒಂದು ಧೀರ ಸಂದೇಶ. ಭಕ್ತರಾದವರು ದುರ್ಬಲ ಜೀವನ ನಡೆಸಿಲ್ಲ. ಆದರೆ ನಿಜವಾದ ಭಕ್ತರು ಭಗವಂತನಲ್ಲಿಯೂ ಕೂಡ ಯಾವುದನ್ನು ಕೇಳಲಿಕ್ಕೆ ಸಿದ್ಧರಿಲ್ಲ. ಭಗವಂತನ ಹೊರತು ಉಳಿದವರಲ್ಲಿಯೂ ಏನನ್ನೂ ಬೇಡುವುದಿಲ್ಲ. ಭಗವಂತನಲ್ಲಿಯೂ ಕೂಡ ಜ್ಞಾನ, ಭಕ್ತಿ, ಅನುಗ್ರಹ ಇದರ ಹೊರತು ತಮ್ಮ ಯಾವ ಸ್ವಾರ್ಥದ ಬಯಕೆಯನ್ನು ಕೂಡ ಭಗವಂತನಿಂದ ಮಾಡುವುದಿಲ್ಲ. ಇದು ನಿಜವಾದ ಏಕಾಂತ ಭಕ್ತರು. ಪ್ರಹ್ಲಾದ, ಭೀಮಸೇನ ಇವರೆಲ್ಲ ಇಂಥ ಆದರ್ಶ ಭಕ್ತರಾಗಿದ್ದ. ಭೀಮಸೇನನು ಯಾರಲ್ಲಿಯೂ ಕೂಡ ತಾನು ಬೇಡಲಾರೆ. ಅಸ್ತ್ರವನ್ನು ಅಭ್ಯಾಸ ಮಾಡುವಾಗ ಅಸ್ತ್ರ ದೇವತೆಗಳಲ್ಲಿ ಪ್ರಾರ್ಥನೆ ಮಾಡಬೇಕು. ಅಗ್ನಿ ಅಸ್ತ್ರವನ್ನು, ವಾರಣಾಸ್ತ್ರವನ್ನು ಪ್ರಯೋಗ ಮಾಡಬೇಕಾಗಿದ್ದರೆ ವರುಣ ದೇವತೆಯಲ್ಲಿ, ಅಗ್ನಿ ದೇವತೆಯಲ್ಲಿ ಪ್ರಾರ್ಥನೆ ಸಲ್ಲಿಸಬೇಕು. ನನ್ನ ಶತ್ರುಗಳ ಮೇಲೆ ನಿನ್ನ ಶಕ್ತಿಯನ್ನು ಪ್ರಯೋಗಿಸು ಎಂಬುದಾಗಿ. ತನಗಾಗಿ ದೇವತೆಗಳಲ್ಲಿಯೂ ಕೂಡ ಈ ಸ್ವಾರ್ಥದ ಬೇಡಿಕೆಯನ್ನು ಮಾಡಲು ಭೀಮಸೇನಿಗೆ ಇಷ್ಟವಿಲ್ಲ. ಆದ್ದರಿಂದ ಧನಸ್ಸಿನ ಅಭ್ಯಾಸದಲ್ಲಿ ಅವನಿಗೆ ಅಸಡ್ಡೆ, ಉಪೇಕ್ಷೆ. ನಮ್ಮ ಜೀವನಕ್ಕಾಗಿ ಬೇರೆ ಬೇರೆ ದೇವತೆಗಳನ್ನು ಯಾಕೆ ಬೇಡಬೇಕು ಎಂಬಂತಹ ಧೀರತನ ಭೀಮಸೇನ. ಕ್ಷಾಮ ಹಠಮಿಶ್ಚ ಹುಂಕಾರಾತ್ ಕರವತ್ ವೈಶ್ಯತೋ ಅಗ್ರಹೀತ. ಭಿಕ್ಷೆ ಬೇಡುವಾಗಲೂ ಕೂಡ ಹುಂಕಾರದಿಂದ ಗರ್ಜನೆ ಮಾಡಿ ನಿಂತಾಗ ಮನೆಯವರೆಲ್ಲ ಹೆದರಿ ಅವನ ಪಾತ್ರೆಯ ತುಂಬ ಧಾನ್ಯಗಳನ್ನು, ಪದಾರ್ಥಗಳನ್ನು ಹಾಕಿದ್ದಾರೆ. ಅವನು ಬೇಡಿಲ್ಲ. ಕರವತ್ ವೈಶ್ಯತೋ ಅಗ್ರಹೀತ. ವ್ಯಾಪಾರಿಗಳಿಂದ ಇನ್ಕಮ್ ಟ್ಯಾಕ್ಸ್ ಆಫೀಸರು ಟ್ಯಾಕ್ಸ್ ವಸೂಲಿ ಮಾಡುವಂತೆ ಭೀಮಸೇನನು ಜನರಿಂದ ಬೇಡದೆ, ತಲೆಬಾಗದೆ ತನಗೆ ಬೇಕಾದ್ದನ್ನು ಪಡೀತಾ ಇದ್ದ. ಹಾಗಾದರೆ ಪ್ರಶ್ನೆ ಬರಬಹುದು, ಇದು ಮತ್ತೂ ದೊಡ್ಡ ತಪ್ಪು. ಜನರಲ್ಲಿ ಬೇಡಿಯವರಿಂದ ಪಡೆಯುವುದು ಒಂದು ರೀತಿ, ಇದು ಬಲಾತ್ಕಾರದಿಂದ ದರೋಡೆ ಮಾಡಿದಂತೆ ಹೆದರಿಸಿ ಗರ್ಜನೆ ಮಾಡಿ ಜನರಿಂದ ತನಗೆ ಬೇಕಾದ್ದನ್ನು ಪಡೆದರೆ ಇದು ಸರಿಯೇ? ಇದು ಬಲಾತ್ಕಾರವಾಗುವುದಿಲ್ಲವೇ? ಇದನ್ನು ಮಾಡಬಹುದೇ ಎಂಬ ಪ್ರಶ್ನೆ ಬರಬಹುದು. ಆದರೆ ಅಲ್ಲಿಯೂ ಕೂಡ ಒಂದು ಸಿದ್ಧಾಂತ, ಒಂದು ತತ್ವವನ್ನು ನಾವು ಗಮನಿಸಬೇಕು. ನಾವು ನಮ್ಮ ಕರ್ತವ್ಯವನ್ನು ಮಾಡಿದರೆ ನಮಗೇನು ಬೇಕೋ ಅದನ್ನು ಸಮಾಜದಿಂದ ಪಡೆಯುವ ಹಕ್ಕು ನಮಗಿದೆ. ಕರ್ತವ್ಯ ಮಾಡಿದರೆ ಅವನು ಬಡವನೇ ಆಗಿರಬಹುದು, ಆದರೆ ಸಮಾಜಕ್ಕಾಗಿ ತನ್ನ ಕರ್ತವ್ಯವನ್ನು ಸರಿಯಾಗಿ ನೆರವೇರಿಸಿದರೆ ತನಗೆ ಬೇಕಾದ್ದನ್ನು ಸಮಾಜದಿಂದ ಪಡೆಯುವ ಹಕ್ಕು ಅವನಿಗಿದೆ. ಅದು ದರೋಡೆಯೂ ಅಲ್ಲ, ಅದು ಭಿಕ್ಷೆಯೂ ಅಲ್ಲ. ಯಾರು ಭಾರಿ ದೊಡ್ಡ ಶ್ರೀಮಂತನೇ ಆಗಿರಬಹುದು, ಕರ್ತವ್ಯ ಮಾಡದೆ ಹೋದರೆ ತನ್ನದನ್ನೇ ಅವನಿಗೆ ಪಡೆಯಲಿಕ್ಕೆ ಅಧಿಕಾರ ಇಲ್ಲ. ಶ್ರೀಮಂತನೇ ಆಗಿದ್ದರೂ ಕರ್ತವ್ಯ ಮಾಡದಿದ್ದರೆ ತನ್ನ ಸೊತ್ತನ್ನು ಕೂಡ ಅವನಿಗೆ ಸ್ವೀಕಾರ ಮಾಡಲಿಕ್ಕೆ ಅವನಿಗೆ ಅಧಿಕಾರವಿಲ್ಲ. ಕುರುವನ್ನೇವ ಇಹ ಕರ್ಮಾಣಿ ಜಿಜೀವಿಷೇತ್. ಕರ್ತವ್ಯ ಮಾಡಿದರೆ ಮಾತ್ರ ಅವನಿಗೆ ಬದುಕಲಿಕ್ಕೆ ಅಧಿಕಾರ. ಭೀಮಸೇನ ಭಿಕ್ಷೆಯನ್ನು ಬೇಡಲಿಲ್ಲ, ದರೋಡೆಯನ್ನು ಮಾಡಿದ್ದಲ್ಲ. ಅಲ್ಲಿದ್ದ ಇಡೀ ಆ ನಗರಕ್ಕೆ ರಾಜನೂ ಕೂಡ ಕೈ ಚೆಲ್ಲಿಕೊಂಡು ಅಸಹಾಯಕನಾಗಿ ನಿಂತಾಗ ಪ್ರತಿದಿನ
ನರಬಲಿ, ಬಕಾಸುರನ ಆಕ್ರಮಣ, ಅದರಿಂದ ಪ್ರಜೆಗಳೆಲ್ಲ ಒಂದು ದಿನವೂ ಸಂತೋಷದಿಂದ ಬದುಕಲು ಅವಕಾಶವಿಲ್ಲದ ದುರಂತ ಸನ್ನಿವೇಶದಲ್ಲಿ ರಾಜನೂ ಅಸಹಾಯಕರಾಗಿದ್ದ. ಅವನೇನು ಮಾಡಲಾರದೆ ಸುಮ್ಮನೆ ಇದ್ದ. ಇಂತಹ ಪರಿಸ್ಥಿತಿಯಲ್ಲಿ ಭೀಮಸೇನನು ಆ ಪ್ರಜಾಹಂತಕನಾದ ಬಕಾಸುರನನ್ನು ನಿಗ್ರಹ ಮಾಡಿ ಪ್ರಜೆಗಳೆಲ್ಲರೂ ಕೂಡ ನೆಮ್ಮದಿಯಿಂದ ಬದುಕಲಿಕ್ಕೆ ಬೇಕಾದ ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾನೆ. ಇಂತಹ ನಿಸ್ವಾರ್ಥ ಭಕ್ತಿಗೆ ಭೀಮಸೇನನು ಉದಾಹರಣೆ.